ಎಲ್ರಿಗೂ ನಮಸ್ತೆ. ಹಿಂದಿನ ತರಗತಿಯಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಸಂಬಂಧಪಟ್ಟಂಗೆ ಶಂಕುವಿನ ಭಿನ್ನಕ ಅಂತ ಹೇಳಿದ್ರೆ ಫ್ರಸ್ಟಮ್ ಆಫ್ ಕೋನ್ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಈಗಾಗಲೇ ಯಾವ್ದ್ರ ಬಗ್ಗೆ ಚರ್ಚೆ ಮಾಡಕ್ ಹೊರಟಿದೀವಿ ಅನ್ನೋದು ನಿಮ್ಗಾಗ್ಲೇ ಕ್ಲೂ ಸಿಕ್ಕಿರ್ಬೋದು. ಸ್ಕ್ರೀನ್ ಶೇರ್ ಆಗ್ತಿದೆಯಲ್ಲ, ಅದ್ರಲ್ಲಿ ಒಂದು ಕಲರ್ಫುಲ್ ಇಮೇಜ್ ಇದೆ. ಅದ್ ಯಾವ್ದ್ರ ಬಗ್ಗೆ ಇದೆ ಅಂತ ಹೇಳ್ಬೋದಾ ಯಾರಾದ್ರೂ? ಒಂದು ಇಮೇಜ್ ಕಾಣಿಸ್ತಿದೆ ಸ್ಕ್ರೀನ್ ಅಲ್ಲಿ. ಫಿಸಿಕ್ಸ್ ಅಲ್ಲಿ ಬೆಳಕಿನ ಚದುರುವಿಕೆ, ದಟ್ ಮೀನ್ಸ್ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಅದಕ್ಕೆ ನಾವು ಒಂದು ಉಪಕರಣವನ್ನ ಬಳಸಿದೀವಿ. ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಫಾರ್ ಡಿಸ್ಪರ್ಷನ್ ಆಫ್ ಲೈಟ್? ದಟ್ ಈಸ್ ಪ್ರಿಸಮ್. ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಇಂಗ್ಲಿಷ್ ಅಲ್ಲಿ ಟ್ರಯಾಂಗ್ಯುಲರ್ ಪ್ರಿಸಮ್, ಕನ್ನಡದಲ್ಲಿ ಪಟ್ಟಕ ಅಥವಾ ಅಶ್ರಗ ಅಂತ ಹೇಳಿ ಕರಿತೀವಿ. ಇವತ್ತಿನ ತರಗತಿಯಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು, ಪಟ್ಟಕದ ಅಥವಾ ಟ್ರಯಾಂಗ್ಯುಲರ್ ಪ್ರಿಸಮ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ನ ಡಿಸ್ಕಸ್ ಮಾಡೋಣ. ಮೊದಲಿಗೆ ಪಟ್ಟಕದ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಅಬೌಟ್ ಟ್ರಯಾಂಗ್ಯುಲರ್ ಪ್ರಿಸಮ್. ಫಸ್ಟ್ ನೇಮಿಂಗ್ ಮಾಡ್ಕೊಳ್ಳೋಣ. ದಟ್ ಈಸ್ ಎ, ಬಿ, ಸಿ, ಡಿ, ಇ, ಎಫ್. ಇಮೇಜ್ ಕಾಣಿಸ್ತಿದೆ ಫಿಗರ್ ಅಲ್ಲಿ ನಿಮ್ಗೆ. ದಟ್ ಈಸ್ ಅ ಟ್ರಯಾಂಗ್ಯುಲರ್ ಪ್ರಿಸಮ್. ಇವಾಗ ಟ್ರಯಾಂಗ್ಯುಲರ್ ಪ್ರಿಸಮ್ ಬಗ್ಗೆ ಒಂದು ಐಡಿಯಾ ಬಂದಿದೆ, ಯಾವ ಶೇಪ್ ಅಲ್ಲಿ ಇರುತ್ತೆ ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ವಿಚ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಟ್ರಯಾಂಗ್ಯುಲರ್ ಪ್ರಿಸಮ್ ಅಂತ ನೋಡೋದಾದ್ರೆ ಏನೇನ್ ಕಾಂಪೋನೆಂಟ್ಸ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ಒನ್, ನಂಬರ್ ಆಫ್ ಫೇಸಸ್. ಫೇಸಸ್ ಎಷ್ಟಿದೆ ನೋಡೋಣ. ನೀವು ಕೌಂಟ್ ಮಾಡ್ಬೋದು. ಅಲ್ಲಿ ದೇರ್ ಆರ್ 5 ಫೇಸಸ್. 5 ಮುಖಗಳಿದೆ. ಅದರಲ್ಲಿ 2 ಆರ್ ಟ್ರಯಾಂಗ್ಯುಲರ್ ಫೇಸಸ್ and 3 are rectangular faces. The 2 triangular faces are A, B, C and D, E, F. These are the 2 triangular faces and 3 are the rectangular faces. Rectangular faces ಅಂದ್ರೆ ಆಯತಾಕಾರದ ಮುಖಗಳು. ಫಸ್ಟ್ ಒನ್ ನೋಡಿದ ಯಾವುದು? 2 ಮುಖಗಳು ತ್ರಿಭುಜಾಕಾರದಲ್ಲಿತ್ತು ಅಥವಾ ತ್ರಿಕೋನ ಅಂತ ಕೂಡ ಕರಿತೀವಿ. ಎರಡನೇದು ಆಯತಾಕಾರದ ಮುಖಗಳು, ರೆಕ್ಟಾಂಗ್ಯುಲರ್ ಶೇಪ್ ಫೇಸಸ್ ಎಷ್ಟಿದೆ ನೋಡೋಣ. 3 ಇದೆ. ಯಾವ್ಯಾವ್ದು ಅಂತ ನೋಡೋದಾದ್ರೆ ಎ, ಸಿ, ಡಿ, ಇ ಒಂದಾಗತ್ತೆ. ನೆಕ್ಸ್ಟ್ ಎ, ಬಿ, ಇ, ಎಫ್, ಇನ್ನೊಂದು ಬಿ, ಸಿ, ಡಿ, ಎಫ್. ಇದು 3 ರೆಕ್ಟಾಂಗ್ಯುಲರ್ ಫೇಸಸ್. ಟೋಟಲ್ ಎಷ್ಟು ಫೇಸ್ ಸಿಕ್ತು ನಮಗೆ? 5 ಫೇಸಸ್. ಟ್ರಯಾಂಗ್ಯುಲರ್ ಫೇಸಸ್ ಎಷ್ಟಿತ್ತು? 2 ಆರ್ ಟ್ರಯಾಂಗ್ಯುಲರ್ ಫೇಸಸ್, ಮೀನ್ಸ್ ತ್ರಿಭುಜಾಕಾರದ ಮುಖಗಳು, and 3 are rectangular faces. ಒಟ್ಟು 5 ಮುಖಗಳು ಸಿಕ್ತು ನಮಗೆ. ನೆಕ್ಸ್ಟ್ ಕಾಂಪೋನೆಂಟ್ ಯಾವುದು ಅಂತ ನೋಡೋದಾದ್ರೆ ವರ್ಟೆಸಸ್. ವರ್ಟೆಸಸ್ ನ ಕನ್ನಡದಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ಶೃಂಗಗಳು. ಶೃಂಗಗಳು ಎಷ್ಟಿದೆ ಅಂತ ಕೌಂಟ್ ಮಾಡೋಣ. ದಟ್ ಈಸ್ 1. ಶೃಂಗ ಅಂದ್ರೆ ವರ್ಟೆಸಸ್ ಮೀನ್ಸ್ ದ ಪಾಯಿಂಟ್ ಆಫ್ ಜಾಯ್ನಿಂಗ್ ಪಾಯಿಂಟ್ ನ ನಾವೇನಂತ ಕರಿತೀವಿ? ವರ್ಟೆಸಸ್. ಕನ್ನಡದಲ್ಲಿ ಶೃಂಗ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಎ, ದ ಪಾಯಿಂಟ್ ಎ, ದಟ್ ಈಸ್ 1, 2, 3, 4, 5, 6. There are 6 vertices. ನೆಕ್ಸ್ಟ್ ಕಾಂಪೋನೆಂಟ್ ಎಡ್ಜಸ್. ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಬಾಹುಗಳು. ಎಷ್ಟು ಎಡ್ಜಸ್ ಇದೆ ಅಂತ ಯಾರಾದ್ರೂ ಹೇಳ್ಬೋದಾ? ಕೌಂಟ್ ಮಾಡಿ, ಇಲ್ಲೇ ಗೊತ್ತಾಗತ್ತೆ ನಿಮಗೆ. 1, 2, 3, 4, 5, 6, 7, 8, 9. Total there are 9 edges. ಕಾಂಪೋನೆಂಟ್ಸ್ ಯಾವ್ಯಾವ್ದು ಬರುತ್ತೆ ಅಂತ ಗೊತ್ತಾಗಿದೆ. ದಟ್ ಈಸ್ ಫೇಸಸ್. 2 ಆರ್ ಟ್ರಯಾಂಗ್ಯುಲರ್ ಫೇಸಸ್, 3 ಆರ್ ರೆಕ್ಟಾಂಗ್ಯುಲರ್ ಫೇಸಸ್ ಅಂಡ್ 6 ವರ್ಟೆಸಸ್ ಅಂಡ್ 9 ಎಡ್ಜಸ್. ನೀವು ಗಮನಿಸಬಹುದು, ಅಲ್ಲಿ 2 ತ್ರಿಭುಜಾಕಾರದ ಮುಖಗಳಿದೆ ಅಂತ ಹೇಳಿದ್ವಿ. ಇನ್ನೊಂದು ಪಾಯಿಂಟ್ ಏನಿದೆ ಅಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಟ್ರಯಾಂಗ್ಯುಲರ್ ಫೇಸಸ್. ಇದನ್ನ ನಾವ್ ಏನಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ
ಈ ಬೇಸ್ ನ ತಗೊಂಡಾಗ ದಿಸ್ ಇಸ್ ಅ ರೆಕ್ಟಾಂಗ್ಯುಲರ್ ಫೇಸ್. ಬಟ್ ಇನ್ ಜನರಲ್ ದ ಸ್ಮಾಲರ್ ಒನ್ ಇಸ್ ಬ್ರೆಡ್ತ್ ಅಂಡ್ ಲಾಂಗರ್ ಒನ್ ಇಸ್ ಲೆಂತ್ ಅಂತ ತಗೋತೀವಿ. ಬಟ್ ಇನ್ ಕೇಸ್ ಪ್ರಿಸಮ್ ನಾವ್ ಲೆಂತ್ ನ ಏನ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಟ್ರಯಾಂಗ್ಯುಲರ್ ಫೇಸಸ್, ಎರಡು ತ್ರಿಭುಜ ಆಕಾರದ ಮುಖಗಳೇನಿರುತ್ತೆ ಅದೆರಡರ ಮಧ್ಯ ಇರೋ ಅಂತರನ ನಾವು ಉದ್ದ ಅಂತ ಹೇಳಿ ತಗೋತೀವಿ. ದಟ್ ಈಸ್ ಲೆಂತ್ ಆಫ್ ದಿ ಪ್ರಿಸಮ್. ಎಲ್ ಈಕ್ವಲ್ಸ್ ಎಲ್ಲಿಂದ ಡಿನೋಟ್ ಮಾಡ್ತೀವಿ ಅದನ್ನ ಲೆಂತ್ ಆಫ್ ಪ್ರಿಸಮ್ ಅಂತ ಹೇಳಿ ತಗೋತೀವಿ. ಇನ್ನೊಂದು ಪಾಯಿಂಟ್ ಹೇಳೋದಾದ್ರೆ ಅಲ್ಲಿ ಎರಡು ತ್ರಿಭುಜಾಕಾರದ ಮುಖಗಳಿರುತ್ತೆ ಅಂತ ಹೇಳಿದೆ. ದ ಟೂ ಟ್ರಯಾಂಗ್ಯುಲರ್ ಫೇಸಸ್ ಆರ್ ಕಾಂಗ್ರುಯೆಂಟ್ ಟು ಈಚ್ ಅದರ್. ಒಂದಕ್ಕೊಂದು ಕಾಂಗ್ರುಯೆಂಟ್ ಆಗಿರುತ್ತೆ. ಕಾಂಗ್ರುಯೆಂಟ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸರ್ವಸಮ ಅಂತ ಹೇಳಿ ಕರಿತೀವಿ. ದ ಟೂ ಟ್ರಯಾಂಗ್ಯುಲರ್ ಫೇಸಸ್ ಆರ್ ಕಾಂಗ್ರುಯೆಂಟ್ ಟು ಈಚ್ ಅದರ್. ಅಂದ್ರೆ ಒಂದಕ್ಕೊಂದು ಸರ್ವಸಮ ಆಗಿರುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಟ್ರಯಾಂಗ್ಯುಲರ್ ಪ್ರಿಸಮ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಆಯ್ತು. ನೆಕ್ಸ್ಟ್, ಟು ಕ್ಯಾಲ್ಕುಲೇಟ್ ಆರ್ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ವಿ ನೀಡ್ ಫಾರ್ಮುಲೆ. ಸೂತ್ರಗಳನ್ನ ಬಳಸ್ಕೊಂಡು ನಾವು ಲೆಕ್ಕಗಳನ್ನ ಬಿಡಿಸ್ಬೇಕಾಗತ್ತೆ. ಅದಕ್ಕೆ ಫಸ್ಟ್ ಸೂತ್ರಗಳು ಏನೇನ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ಒನ್, lateral surface area. Of a triangular prism. ಇದಕ್ಕೆ ಫಾರ್ಮುಲಾ ಏನು ಅಂತ ನೋಡೋಣ. ಶಾರ್ಟ್ ಫಾರ್ಮ್ ಅಲ್ಲಿ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ನಾವು LSA ಅಂತ ಹೇಳಿ ಡಿನೋಟ್ ಮಾಡ್ಬೋದು. ದಟ್ ಈಸ್ ಲ್ಯಾಟರಲ್ ಸರ್ಫೇಸ್ ಏರಿಯಾ. ದಟ್ ಈಸ್ ಈಕ್ವಲ್ ಟು ಕನ್ನಡದಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ. ದ ಫಾರ್ಮುಲಾ ಫಾರ್ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ಅ ಟ್ರಯಾಂಗ್ಯುಲರ್ ಪ್ರಿಸಮ್ ಈಸ್ perimeter of the triangular base into length of the prism. ಟ್ರಯಾಂಗಲ್ ಗೆ ಪೆರಿಮೀಟರ್ ಫಾರ್ಮುಲಾ ಏನು ಅಂತ ಗೊತ್ತಿದೆ. ಪೆರಿಮೀಟರ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸುತ್ತಳತೆ ಅಂತ ಹೇಳಿ ಕರಿತೀವಿ. ಫಾರ್ಮುಲಾ ಏನಿರ್ಬೋದು? ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಇಸ್ ದ ಸಮ್ ಆಫ್ 3 sides. ದಟ್ ಈಸ್ A plus B plus C into L. The length of the prism is L. This is the formula for lateral surface area of the prism. Next one is total surface area of a prism. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ ಟ್ರಯಾಂಗ್ಯುಲರ್ ಪ್ರಿಸಮ್ ಇದನ್ನಷ್ಟೇ ಶಾರ್ಟ್ ಫಾರ್ಮ್ ಅಲ್ಲಿ ನಾವು TSA ಅಂತ ಹೇಳಿ ಬರಿತೀವಿ. ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ. ಇದಕ್ಕೆ ಫಾರ್ಮುಲಾ ಏನು ಅಂತ ನೋಡೋದಾದ್ರೆ, ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಸೂತ್ರ ನೀವು ಪ್ರೀವಿಯಸ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಟೋಟಲಿ ದೇರ್ ಆರ್ 5 ಫೇಸಸ್ ಅಂತ ಹೇಳಿದೆ. 2 ಆರ್ ಟ್ರಯಾಂಗ್ಯುಲರ್ ಫೇಸಸ್ ಅಂಡ್ 3 ಆರ್ ರೆಕ್ಟಾಂಗ್ಯುಲರ್ ಫೇಸಸ್ ಅಂತ. ಟು ಗೆಟ್ ಅ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ದ ಏರಿಯಾ ಆಫ್ ಈಚ್ ಫೇಸ್, ಪ್ರತಿಯೊಂದು ಮುಖದ ಮೇಲ್ಮೈ ವಿಸ್ತೀರ್ಣನ ಕಂಡು ಹಿಡಿದ್ರೆ ಅದೆಲ್ಲ ಆಡ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಟ್ರಯಾಂಗ್ಯುಲರ್ ಪ್ರಿಸಮ್ ಸಿಗತ್ತೆ. ಆನ್ಸರ್ ಏನ್ ಬರುತ್ತೆ ನೋಡೋಣ. ಏರಿಯಾ ಆಫ್ 2 triangular faces
plus area of 3 rectangular faces. Area of 2 triangular faces ಅಂದ್ರೆ area of the triangle. ಫಾರ್ಮುಲಾ ಏನು ಅಂತ ಯಾರಾದ್ರೂ ಹೇಳ್ಬೋದಾ? That is half into base into height. We have 2 triangular faces ಅಂದ್ರೆ ಎರಡು ತ್ರಿಭುಜಾಕಾರದ ಮುಖಗಳಿರೋದ್ರಿಂದ ನಾವು ಎರಡರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. 2 into half into base into height. Half into base into height. Next plus rectangular faces ಎಷ್ಟಿದೆ? There are 3 rectangular faces. 3 into ಆಯತದ ವಿಸ್ತೀರ್ಣ ಸೂತ್ರ ಗೊತ್ತಿದೆ, ಉದ್ದ ಇಂಟು ಅಗಲ. That is breadth into length. That is equal to 2 get cancel. Breadth into height ಅಂದರೆ ಪಾದ ಇಂಟು ಎತ್ತರ, ಸಾರಿ ಬೇಸ್ ಇಂಟು ಹೈಟ್ ಆಗುತ್ತೆ. ಕನ್ನಡದಲ್ಲಿ ಪಾದ ಇಂಟು ಎತ್ತರ ಅಂತ ಹೇಳಿ ಕರಿತೀವಿ. ಬಿ ಇಂಟು ಹೆಚ್, ದಟ್ ಈಸ್ ಬಿ ಹೆಚ್, ಪ್ಲಸ್ 3 ಇಂಟು ಬಿ ಇಂಟು ಎಲ್, ದಟ್ ಈಸ್ ಬಿ ಎಲ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಪ್ರಿಸಮ್ ನಮ್ಗೆ ಏನ್ ಸಿಕ್ಕಿದೆ? ಬಿ ಹೆಚ್ ಪ್ಲಸ್ 3BL ಅಂತ ಸಿಕ್ಕಿದೆ. ಹಿಯರ್ ಬಿ ಹೆಚ್ ಅಲ್ಲಿ ಬಿ ಅಂತ ಇರೋದು ಏನಾಗುತ್ತೆ? ಬೇಸ್ ಆಫ್ ದಿ ಟ್ರಯಾಂಗಲ್ ಆಗುತ್ತೆ. 3BL ಇರೋದ್ರಲ್ಲಿ ಬಿ ಬಂದು ಬ್ರೆಡ್ತ್ ಆಫ್ ದಿ ರೆಕ್ಟಾಂಗ್ಯುಲರ್ ಫೇಸ್ ಆಗುತ್ತೆ. ಇನ್ ಕೇಸ್ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಬೇಸ್ ಆಫ್ ದಿ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಬ್ರೆಡ್ತ್ ಆಫ್ ದಿ ಆಲ್ ದಿ 3 ರೆಕ್ಟಾಂಗ್ಯುಲರ್ ಫೇಸಸ್. ಅಂದ್ರೆ ಸಮಬಾಹು ತ್ರಿಭುಜ ಬಂದಾಗ ನಮಗೆ ಎಲ್ಲಾ ಬಾಹುಗಳು ಸಮವಾಗಿರೋದ್ರಿಂದ 3 ಆಯತಾಕಾರದ ಮುಖಗಳಿಗೂ ನಮ್ಗೆ ಏನ್ ಸಿಗುತ್ತೆ? ಬ್ರೆಡ್ತ್ ಸೇಮ್ ಇರುತ್ತೆ, ಅಗಲ ವ್ಯಾಲ್ಯೂ ಸೇಮ್ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ಅಂಡ್ ಸ್ಕೇಲಿನ್ ಟ್ರಯಾಂಗಲ್ ಬಂದಾಗ ಬ್ರೆಡ್ತ್ ಬಂದು ಚೇಂಜ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬಾಹುಗಳ ಅಳತೆಗಳು ಕೂಡ ಅಲ್ಲಿ ಬೇರೆ ಬೇರೆ ಆಗಿರುತ್ತೆ, ಅದರಿಂದ ಈ ಬ್ರೆಡ್ತ್ ವ್ಯಾಲ್ಯೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಆಫ್ ಸ್ಕೇಲಿನ್ ಟ್ರಯಾಂಗಲ್ ಆಗ ಏನಾಗುತ್ತೆ? ಫಾರ್ಮುಲಾ ಬಿ ಹೆಚ್ ಪ್ಲಸ್ 3 ಇಂಟು, ಸಾರಿ ಅಲ್ಲಿಗೆ 3 ಬರಲ್ಲ, B1 plus B2 plus B3. That means the breadth of all the 3 rectangular faces. ಇದು ಟೋಟಲ್ ಸರ್ಫೇಸ್ ಏರಿಯಾಗೆ ಫಾರ್ಮುಲಾ. ನೆಕ್ಸ್ಟ್ ಥರ್ಡ್ ಒನ್ ಬಂದು ವಾಲ್ಯೂಮ್ ಆಫ್ ದಿ triangular prism. Volume of triangular prism. That is capital V ಇಂದ ಡಿನೋಟ್ ಮಾಡ್ತೀವಿ. ವಾಲ್ಯೂಮ್ ಆಫ್ ಟ್ರಯಾಂಗ್ಯುಲರ್ ಪ್ರಿಸಮ್ಗೆ ಏನ್ ತಗೋತೀವಿ ಅಂತ ಹೇಳಿದ್ರೆ ಬೇಸ್ ಏರಿಯಾ ಆಫ್ ದಿ ಪ್ರಿಸಮ್ ಇಂಟು ಲೆಂತ್ ಆಫ್ ದಿ ಪ್ರಿಸಮ್ ಅಂತ ಹೇಳಿ ತಗೋತೀವಿ. ಬೇಸ್ ಆಫ್ ದಿ ಟ್ರಯಾಂಗ್ಯುಲರ್ ಪ್ರಿಸಮ್, ಬೇಸ್ ಮೀನ್ಸ್ ವಿಚ್ ಶೇಪ್? ಬೇಸ್ ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ ಇರುತ್ತೆ. ದ ಏರಿಯಾ ಆಫ್ ಟ್ರಯಾಂಗಲ್ ಏನಾಗಿರುತ್ತೆ? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಆಗಿರುತ್ತೆ. ಸೊ ಬೇಸ್ ಏರಿಯಾನ ನಾವು ಕ್ಯಾಪಿಟಲ್ ಬಿ ಇಂದ ಡಿನೋಟ್ ಮಾಡ್ತೀವಿ ಅಂಡ್ ಇಂಟು ಲೆಂತ್ ಆಫ್ ದಿ ಪ್ರಿಸಮ್ ಎಲ್, ವೇರ್ ಬಿ ಈಕ್ವಲ್ಸ್ ಬೇಸ್ ಏರಿಯಾ ಆಫ್ prism and L ಗೊತ್ತಿದೆ, length of the prism. Capital B formula, base area of the triangle, that is, sorry, prism, that is area of triangle, that is half into base into height into L. This is the formula for volume of triangular prism.
ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ಯಾವ್ದಿದೆ ನೋಡೋಣ. ಫೈಂಡ್ ದ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ಅ ಟ್ರಯಾಂಗ್ಯುಲರ್ ಪ್ರಿಸಮ್ which has an equilateral triangular base with side of 4 cm and the length of the prism is 10 cm. ಪಟ್ಟಕದ ಉದ್ದವು 10 ಸೆಂಟಿಮೀಟರ್ ಹಾಗೂ ಸಮಬಾಹು ತ್ರಿಕೋನ ತಳ 4 ಸೆಂಟಿಮೀಟರ್ ಆದರೆ ಪಟ್ಟಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಫಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸಮಬಾಹು ತ್ರಿಕೋನ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಇನ್ ಕೇಸ್ ಆಫ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಏನಾಗಿರುತ್ತೆ, all the three sides are equal, that is A, B, C. Given ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಸೈಡ್ ಆಫ್ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ and equilateral triangle. In case of equilateral triangle, all the three sides are equal, that is A equal to B equal to C equal to 4 centimeter. A equal to B and C, that is equal to 4 centimeter. And length of the prism ಏನು ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. Length, that is L equals 10 centimeter. We know the formula for lateral surface area of the triangular prism. Formula ಏನಿದೆ, LSA find out ಮಾಡಬೇಕು. ಫಾರ್ಮುಲಾ ಏನ್ ಸಿಗತ್ತೆ ನಮಗೆ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ಅ ಟ್ರಯಾಂಗ್ಯುಲರ್ ಪ್ರಿಸಮ್ that is equal to A plus B plus C into L. That is perimeter of the triangular face into length of the triangular prism. ಏನೇನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. implies LSA that is equal to A ಎಷ್ಟು ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ plus B also 4 centimeter plus C also 4 centimeter. A, B, C are the sides of equilateral triangle. ಸಮಬಾಹು ತ್ರಿಭುಜದ ಬಾಹುಗಳು into length of the prism, L value ಏನಿದೆ 10 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. 4 plus 4 8, 8 plus 4 12, that is 12 centimeter into 10 centimeter. 12 into 10 we get 120 centimeter square. Centimeter into centimeter becomes centimeter square. Therefore, lateral surface area of given triangular prism. ಏನ್ ಸಿಕ್ಕಿದೆ ಆನ್ಸರ್ ನಮಗೆ, is 120 centimeter square. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡೋಣ. Find the total surface area of a triangular prism if its base is 5 centimeter, altitude is 7 centimeter and length is 8 centimeter. 8 ಸೆಂಟಿಮೀಟರ್ ಉದ್ದದ ಪಟ್ಟಕದ ತ್ರಿಕೋನದ ತಳವು 5 ಸೆಂಟಿಮೀಟರ್, ಎತ್ತರವು 7 ಸೆಂಟಿಮೀಟರ್ ಆದರೆ ಪಟ್ಟಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ತ್ರಿಕೋನದ ತಳ, ಇಲ್ಲಿ ತಳ ಅಂತ ಹೇಳಿದ್ರೆ ಪಾದದ ಅಳತೆ ಅಂತ ತಗೋಬೇಕು ಕನ್ನಡದಲ್ಲಿ. ಫಸ್ಟ್ ಗಿವನ್ ಏನೇನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ದಟ್ ಈಸ್ ಬೇಸ್ ಇಸ್ 5 ಸೆಂಟಿಮೀಟರ್ ಅಂದ್ರೆ ಬಿ ಈಕ್ವಲ್ಸ್, ನಾನು ಪ್ರೀವಿಯಸ್ ಫಾರ್ಮುಲಾ ಹೇಳ್ಬೇಕಿದ್ರೆ ಹೇಳಿದ್ದೀನಿ. ಇನ್ ಕೇಸ್ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಬೇಸ್ ಅಂದ್ರೆ ಆಲ್ ದ ಸೈಡ್ಸ್ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಏನಿರುತ್ತೆ ದಟ್ ಆಕ್ಟ್ ಆಸ್ ಬೇಸ್ ಟು ದಿ ರೆಕ್ಟಾಂಗ್ಯುಲರ್ ಫೇಸಸ್ ಅಂತ ಹೇಳಿ. ಇಲ್ಲಿ ಬೇಸ್ ಅಂತ ಮಾತ್ರ ಕೊಟ್ಟಿದ್ದಾರೆ, ಬ್ರೆಡ್ತ್ ಗೆ ವ್ಯಾಲ್ಯೂ ಕೊಟ್ಟಿಲ್ಲ. ದಟ್ ಮೀನ್ಸ್ ಬೇಸ್ ಈಕ್ವಲ್ ಟು ಬ್ರೆಡ್ತ್. that is equal to 5 centimeter.
ದೆನ್ ಆಲ್ಟಿಟ್ಯೂಡ್ ಇಸ್ 7 ಸೆಂಟಿಮೀಟರ್. ಆಲ್ಟಿಟ್ಯೂಡ್ ಅಂತ ಹೇಳಿದ್ರೆ ಎತ್ತರ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಾವೇನಂತ ಹೇಳ್ತೀವಿ ಅಂದ್ರೆ ಆಲ್ಟಿಟ್ಯೂಡ್ ಅಂತ ಕೂಡ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ABC ನ ಒಂದು ತ್ರಿಭುಜ ಅಂತ ಕನ್ಸಿಡರ್ ಮಾಡಿದ್ರೆ ದ ಪರ್ಪೆಂಡಿಕ್ಯುಲರ್ ಹೈಟ್ ಪರ್ಪೆಂಡಿಕ್ಯುಲರ್ ಹೈಟ್ ನ ನಾವು ಆಲ್ಟಿಟ್ಯೂಡ್ ಅಂತ ಹೇಳಿ ಕರಿತೀವಿ. This is height. Height is also called as altitude. Altitude, that is height. ಅಂದ್ರೆ ಎತ್ತರ. H equals 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. Then length of the prism, that is L. L equals ಏನು ಕೊಟ್ಟಿದ್ದಾರೆ? 8 ಸೆಂಟಿಮೀಟರ್ ಪಟ್ಟಕದ ಉದ್ದ. Now we know the formula for total surface area in case of height and base. Base and height ಕೊಟ್ಟಿದಾಗ ಏನ್ ಫಾರ್ಮುಲಾ ಅಂತ ನಾನು ಮೊದಲೇ ಹೇಳಿದ್ದೀನಿ. That is total surface area. We need to find. Formula ಏನ್ ಬರುತ್ತೆ? Total surface area of a prism, that is equal to BH plus 3BL. B ವ್ಯಾಲ್ಯೂ ಏನಿದೆ? 5 ಸೆಂಟಿಮೀಟರ್. And H ವ್ಯಾಲ್ಯೂ ಏನಿದೆ? 7 ಸೆಂಟಿಮೀಟರ್. Plus 3 into again B 5 centimeter. L is 8 centimeter. 5 sevens are 35. Centimeter into centimeter, centimeter square. Plus 3 5s are 15. 15 into 8, 120. That is 3 5s are 15 centimeter into 8 centimeter, that is equal to 35 centimeter square. 15 8s are 120. 15 ಎಂಟ್ಲಿ 120 ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್. 35 plus 120, that is 155 centimeter square. That is total surface area. Therefore, total surface area of given triangular prism is 155 centimeter square. Next question ನೋಡೋಣ. Calculate the surface area of a triangular prism. ಕೆಳಗೆ ಕೊಟ್ಟಿರುವ ಪಟ್ಟಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಅಲ್ಲಿ ಯಾವುದೇ ರೀತಿ ಮೆಷರ್ಮೆಂಟ್ಸ್ ಕೊಟ್ಟಿಲ್ಲ, ಅವರು ಡೈರೆಕ್ಟ್ ಆಗಿ ಇಮೇಜ್ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ನೀವು, ಇಮೇಜ್ ಅಲ್ಲಿ ಅಳತೆಗಳನ್ನ ಕೊಟ್ಟಿದ್ದಾರೆ. That is, there are 2 triangular bases and 3 rectangular bases. First given ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಇಲ್ಲಿ ಬೇಸ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಪಾದದ ಅಳತೆ, that is B 12 centimeter. ನೆಕ್ಸ್ಟ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಚಿತ್ರದಲ್ಲಿ, ವಿಚ್ ಟೈಪ್ ಆಫ್ ಟ್ರಯಾಂಗ್ಯುಲರ್ ಫೇಸ್, ಯಾವ ರೀತಿಯಾದಂತಹ ಯಾವ ವಿಧದ ತ್ರಿಭುಜವನ್ನ ನೋಡ್ಬೋದು. ಅಲ್ಲಿ ಸಿಂಬಲ್ ಕೊಟ್ಟಿದ್ದಾರೆ ನೋಡಿ, ಎರಡನೇ ಟ್ರಯಾಂಗ್ಯುಲರ್ ಫೇಸ್ ಅಲ್ಲಿ ಒಂದು ಸಿಂಬಲ್ ಇದೆ. ಆ ಸಿಂಬಲ್ ಏನ್ ಇಂಡಿಕೇಟ್ ಮಾಡುತ್ತೆ ನಮಗೆ?
right angle triangle, that is height. In right angle triangle, the one side, the perpendicular side is act as height, that is height h equals 5 centimeter, and length, the distance between the two triangular faces ಎಷ್ಟಿದೆ, that is 9 centimeter. This one is length. Length L equals 9 centimeter. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಮುಂಚಿನ ಪ್ರಾಬ್ಲಮ್ ಅಲ್ಲಿ ಹಾಕೊಂಡು, ನೆಕ್ಸ್ಟ್ ಇವಾಗ ಮತ್ತೆ ಅದೇ ಫಾರ್ಮುಲಾ ಹಾಕೊಳ್ಳೋಣ. ಬಟ್ ಅಲ್ಲಿ ಒಂದು ಸ್ಮಾಲ್ ಚೇಂಜ್ ಇದೆ, ಏನ್ ಚೇಂಜಸ್ ಅಂತ ನೀವೇ ಗಮನಿಸಿ ಹೇಳ್ಬೇಕು. ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ಸ್ BH ಪ್ಲಸ್ 3BL ಅಂತ ಹಾಕೊಂಡಿದ್ದೆ. ಇಲ್ಲಿ ಬಿ ಅಬ್ಸರ್ವ್ ಮಾಡ್ಬೋದು, ಬೇಸ್ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 3BL ನಾವು ಬ್ರೆಡ್ತ್ ಆಫ್ ದಿ ರೆಕ್ಟಾಂಗ್ಯುಲರ್ ಫೇಸಸ್ ನ ತಗೋಬೇಕು. ಇಲ್ಲಿ ಬ್ರೆಡ್ತ್ ಆಲ್ ದ 3 ರೆಕ್ಟಾಂಗ್ಯುಲರ್ ಫೇಸಸ್ಗೆ ಒಂದೇ ವ್ಯಾಲ್ಯೂ ಇದೆಯಾ ನೋಡಿ. ಇಲ್ಲಿ ಈ ಸೈಡ್ ಅಲ್ಲಿ 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅಲ್ವಾ, ದಿಸ್ ಈಸ್ ಆಲ್ಸೋ ಈಕ್ವಲ್ಸ್ ಟು 13 centimeter because previously I told that the two triangular faces are congruent to each other. ಸರ್ವಸಮ ತ್ರಿಭುಜಗಳಾಗಿದ್ಮೇಲೆ ಅಳತೆಗಳು ಏನಾಗಿರುತ್ತೆ, ಎರಡು ತ್ರಿಭುಜಗಳಿಗೂ ಕೂಡ ಒಂದೇ ಆಗಿರುತ್ತೆ. ಸೊ ದಿಸ್ ಸೈಡ್ ಇಸ್ ಆಲ್ಸೋ ಈಕ್ವಲ್ ಟು 13 centimeter. ಇಲ್ಲಿ ಮೂರು ಬಾಹುಗಳು, ದ 3 sides are different in measurement. ಲೆಂತ್ ಅಲ್ಲಿ ಚೇಂಜ್ ಇದೆಯಾ? ಸೊ ವಿಚ್ ಟೈಪ್ ಆಫ್ ಟ್ರಯಾಂಗಲ್? ಸ್ಕೇಲಿನ್ ಟ್ರಯಾಂಗಲ್ ಅಂದ್ರೆ ವಿಷಮ ಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಸೊ ಈ ಕೇಸಲ್ಲಿ ಫಾರ್ಮುಲಾ ಏನ್ ಹಾಕೋಬೇಕು, ದಟ್ ಈಸ್ ಈಕ್ವಲ್ ಟು BH ಪ್ಲಸ್ B1 ಪ್ಲಸ್ B2 ಪ್ಲಸ್ B3 ಇಂಟು L. ಏನೇನ್ ಕೊಟ್ಟಿದ್ದಾರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಬೇಸ್ ಎಷ್ಟು ಕೊಟ್ಟಿದ್ದಾರೆ, 12 centimeter, ಹೈಟ್ 5 centimeter ಪ್ಲಸ್ B1, B2, B3 ನ ಬ್ರೆಡ್ತ್ ಆಫ್ ದಿ 3 ರೆಕ್ಟಾಂಗ್ಯುಲರ್ ಫೇಸಸ್ ಅಂತ ಹೇಳಿದೆ. ಇಲ್ಲಿ 3 ರೆಕ್ಟಾಂಗ್ಯುಲರ್ ಫೇಸಸ್ ಯಾವ್ಯಾವ್ದು ಅಂತ ನೋಡ್ಬೋದು. ದಟ್ ಈಸ್ A, B, C, D, E, F ಅಂತ ತಗೊಂಡ್ರೆ ACEF one rectangular faces. ಅದರಲ್ಲಿ ಲೆಂತ್ ಅಂಡ್ ಬ್ರೆಡ್ತ್, ಲೆಂತ್ ಇಸ್ 9 centimeter ಫಿಕ್ಸ್ ವ್ಯಾಲ್ಯೂ, ಅದು ಗೊತ್ತಿದೆ ನಮಗೆ. ಅಲ್ಲಿ ಬ್ರೆಡ್ತ್ ಯಾವ್ದಾಗಿ ಆಕ್ಟ್ ಮಾಡುತ್ತೆ, ದಟ್ ಈಸ್ 12 centimeter. ನೆಕ್ಸ್ಟ್ B2, ಇನ್ನೊಂದು ರೆಕ್ಟಾಂಗ್ಯುಲರ್ ಫೇಸ್ ತಗೊಳ್ಳೋಣ, BCDF. ಅದರಲ್ಲಿ ಬ್ರೆಡ್ತ್ ಆಗಿ 13 centimeter ಅಂತ ತಗೋಬಹುದು. ಸೆಕೆಂಡ್ B2 ಏನಾಗುತ್ತೆ, 13 centimeter ಪ್ಲಸ್ B3, ದಟ್ ಈಸ್ ರೆಕ್ಟಾಂಗ್ಯುಲರ್ ಫೇಸ್ ABDE. ಅದಕ್ಕೆ ಬ್ರೆಡ್ತ್ 5 centimeter ಇಂಟು L ವ್ಯಾಲ್ಯೂ ಏನಿದೆ 9 centimeter. ದಟ್ ಈಸ್ ಈಕ್ವಲ್ ಟು 12 5s 60 centimeter into centimeter square plus 12 plus 13, that is 25. 25 plus 5, 30. 30 centimeter into 9 centimeter. 60 centimeter square plus 3 9s are 27, that is 270 centimeter square. 60 plus total surface area equals 60 centimeter square plus 270 centimeter square, that is equal to 330. 270 plus 60, 330 centimeter square. Therefore, total surface area ಕೊಟ್ಟಿರುವ ಪಟ್ಟಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನ್ ಸಿಕ್ತು ನಮಗೆ? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ given prism
ಟ್ರಯಾಂಗ್ಯುಲರ್ ಪ್ರಿಸಮ್. ಆನ್ಸರ್ ಏನ್ ಸಿಕ್ಕಿದೆ? ದಟ್ ಈಸ್ 330 ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ. Find the volume of a triangular prism if its base is 6 centimeter, altitude is 8 centimeter and length is 12 centimeter. 12 ಸೆಂಟಿಮೀಟರ್ ಉದ್ದದ ಪಟ್ಟಕದ ತ್ರಿಕೋನ ತಳವು 6 ಸೆಂಟಿಮೀಟರ್, ಎತ್ತರವು 8 ಸೆಂಟಿಮೀಟರ್ ಆಗಿದ್ದರೆ ಪಟ್ಟಕದ ಘನಫಲ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ವಿ ನೀಡ್ ಟು ಫೈಂಡ್ ದ ವಾಲ್ಯೂಮ್ ಆಫ್ ಎ ಟ್ರಯಾಂಗ್ಯುಲರ್ ಪ್ರಿಸಮ್. ಫಸ್ಟ್ ಗಿವನ್ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಆಲ್ಟಿಟ್ಯೂಡ್ ಅಂತ ಹೇಳಿದ್ರೆ ಮೊದಲೇ ಹೇಳಿದ್ದೀನಿ, ಪರ್ಪೆಂಡಿಕ್ಯುಲರ್ ಹೈಟ್ ದಟ್ ಈಸ್ h. ಬೇಸ್ ವ್ಯಾಲ್ಯೂ that is b equals 6 centimeter. Height that is altitude h equals 8 centimeter and length of the prism that is L equals 12 centimeter. ನೆಕ್ಸ್ಟ್ ವಾಲ್ಯೂಮ್ ಆಫ್ ದಿ ಟ್ರಯಾಂಗ್ಯುಲರ್ ಪ್ರಿಸಮ್ ಫಾರ್ಮುಲಾ ಏನು ಯಾರಾದ್ರೂ ಹೇಳ್ಬೋದಾ? ಸ್ಟಾರ್ಟಿಂಗ್ ಅಲ್ಲಿ ಬರ್ದಿದ್ದೆ. ವಾಲ್ಯೂಮ್ ಆಫ್ ಟ್ರಯಾಂಗ್ಯುಲರ್ ಪ್ರಿಸಮ್ that is equal to base area into length of the prism. Base area ಅಂತ ಹೇಳಿದ್ರೆ ಏರಿಯಾ ಆಫ್ ದಿ ಟ್ರಯಾಂಗಲ್. ಟ್ರಯಾಂಗ್ಯುಲರ್ ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಾರ್ಮುಲಾ ಗೊತ್ತಿದೆ ನಮ್ಗೆ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಇಂಟು ಲೆಂತ್ ಆಫ್ ದಿ ಪ್ರಿಸಮ್, ಟ್ರಯಾಂಗ್ಯುಲರ್ ಪ್ರಿಸಮ್ ದಟ್ ಈಸ್ ಎಲ್. ದಟ್ ಈಸ್ ವಿ ಈಕ್ವಲ್ಸ್ ಹಾಫ್ ಇಂಟು base is 6 centimeter into height is 8 centimeter into L is 12 centimeter. 2 ones are 2 threes are 3 eights are 24. That is V equals 24 centimeter into centimeter becomes centimeter square into 12 centimeter. 24 into 12 ಏನು ಸಿಗತ್ತೆ ನಮಗೆ? 2 4s are 8, 2 2s are 4, 1 4s are 4, 1 2s are 2. That is 8, 4 plus 4 8, 2. Therefore, volume of centimeter square into centimeter becomes centimeter cube. Therefore, volume of the given triangular prism is answer ಏನು? 288 ಸೆಂಟಿಮೀಟರ್ ಕ್ಯೂಬ್. ಸಿಂಪಲ್ ಆಗಿದೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. Calculate the volume of a triangular prism with a base area of 30 square meters. ಅಂದ್ರೆ ಮೀಟರ್ ಸ್ಕ್ವೇರ್ ಅಂತಾನು ಕೂಡ ಪ್ರೊನೌನ್ಸ್ ಮಾಡಬಹುದು. ಅಂಡ್ a length of 2 meter. ತ್ರಿಕೋನ ತಳದ ವಿಸ್ತೀರ್ಣ 30 ಸ್ಕ್ವೇರ್ ಸೆಂಟಿಮೀಟರ್ ಅಂದ್ರೆ ಚದರ ಮೀಟರ್ ಅಂತ ಹೇಳಿ ಕರಿತೀವಿ. ಹಾಗೂ 2 ಮೀಟರ್ ಉದ್ದದ ಪಟ್ಟಕದ ಘನಫಲ ಲೆಕ್ಕ ಹಾಕಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಗಿವನ್ ಬೇಸ್ ಏರಿಯಾ. ಬೇಸ್ ಏರಿಯಾನ ನಾನು ಕ್ಯಾಪಿಟಲ್ ಬಿ ಇಂದನೂ ಕೂಡ ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳಿದೆ. ಬೇಸ್ ಏರಿಯಾ ಅಂತಾನೆ ಬರ್ಕೊಳ್ಳೋಣ. ಬೇಸ್ ಏರಿಯಾ ದಟ್ ಈಸ್ ಕ್ಯಾಪಿಟಲ್ ಬಿ ದಟ್ ಈಸ್ ಈಕ್ವಲ್ ಟು 30 ಮೀಟರ್ ಸ್ಕ್ವೇರ್. ದೆನ್ ಉದ್ದ ಲೆಂತ್ ದಟ್ ಈಸ್ ಎಲ್ ಈಕ್ವಲ್ಸ್ 2 meter. What is the formula for volume? That is base area into length of the prism. Previous problem ಅಲ್ಲಿ ಏನು ಕೊಟ್ಟಿದ್ರು? ಬೇಸ್ ವ್ಯಾಲ್ಯೂ ಕೊಟ್ಟಿದ್ರು, ಹೈಟ್ ವ್ಯಾಲ್ಯೂ ಕೊಟ್ಟಿದ್ರು.
ನಾವು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ವ್ಯಾಲ್ಯೂ ಏನ್ ಬರುತ್ತೆ ಅದನ್ನ ಡೈರೆಕ್ಟ್ ಆಗಿ ಬೇಸ್ ಏರಿಯಾನ ಅವರೇ 30 ಮೀಟರ್ ಸ್ಕ್ವೇರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಇಸ್ ಈಕ್ವಲ್ ಟು volume of triangular prism. That is equal to B into L. Here B is base area. That is V equals base area ಎಷ್ಟು ಕೊಟ್ಟಿದ್ದಾರೆ 30 meter square into length is 2 meter. 30 into 2 that is 60. Meter square into meter, meter cube, 60 meter cube. Therefore, volume of the given triangular prism is 60 centimeter cube. Simple agide problem. Next problem ಯಾವುದು ಅಂತ ನೋಡೋಣ. Find the surface area of the triangular prism with a triangular base having sides of 3 cm, 4 cm and 5 cm and a length of 10 cm. 10 ಸೆಂಟಿಮೀಟರ್ ಉದ್ದದ ಪಟ್ಟಕದ ತ್ರಿಕೋನ ಬಾಹುಗಳು 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆಗಿವೆ. ಪಟ್ಟಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ತನಕ ನಾವು ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಮತ್ತೆ ಘನಫಲಗಳೇನೇನಿತ್ತು ಅದನ್ನ ಫೈಂಡ್ ಔಟ್ ಮಾಡಿದ್ವಿ. ಈ ಕ್ವಶನ್ ಅಲ್ಲಿ ಏನು ಅಂತ ಹೇಳಿದ್ರೆ 3 ಸೈಡ್ಸ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಹೈಟ್ ಕೊಟ್ಟಿಲ್ಲ. ಇನ್ ಕೇಸ್ ಆಫ್ ಹೈಟ್ ಕೊಟ್ಟಿಲ್ಲ ಅಂತ ಹೇಳಿದಾಗ ನಾವು ಬೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು ಅಂದಾಗ ಏನ್ ಮಾಡ್ಬೇಕು, ಹೆರಾನ್ಸ್ ಫಾರ್ಮುಲಾನ ಯೂಸ್ ಮಾಡಿ ನಾವು ಬೇಸ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಗಿವನ್ ದ ಸೈಡ್ಸ್ ಆಫ್ ಟ್ರಯಾಂಗಲ್ ಎ ಏನ್ ಕೊಟ್ಟಿದ್ದಾರೆ 3 ಸೆಂಟಿಮೀಟರ್, ಬಿ ಈಕ್ವಲ್ಸ್ 4 ಸೆಂಟಿಮೀಟರ್ and C equals 5 centimeter. We know the Heron's formula, previous class alle kalkond bandirtira 9th standard alli ide. That is area of triangle equals square root of S into S minus A, S minus B, S minus C. Here S equals A plus B plus C divided by 2. ಅಂದ್ರೆ S ನ ನಾವು ಸೆಮಿ ಪೆರಿಮೀಟರ್ ಅಂತ ಹೇಳಿ ತಗೋತೀವಿ. A B C ವ್ಯಾಲ್ಯೂ ಏನು ಅಂತ ಗೊತ್ತಿದೆ, 3 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ ಪ್ಲಸ್ 5 centimeter whole divided by 2. 3 plus 4 7, 7 plus 5 12, that is equal to 12 centimeter by 2, 2 ones are 2 6, that is 6 centimeter. S value ಏನು ಸಿಕ್ಕಿದೆ 6 centimeter. Now A equals square root of S into S minus A, S minus B, S minus C. That is A equals semi perimeter S equals 6 centimeter. 6 centimeter minus A value ಏನಿದೆ 3 centimeter. Again S is 6 centimeter minus B value 4 centimeter into 6 centimeter minus 5 centimeter. That is C value. A equals square root of 6 centimeter, 6 minus 3, that is 3 centimeter, 6 minus 4, 2 centimeter, and 6 minus 5,
1 centimeter equals 6 centimeter into 3 2s are 6, 6 1s are 6, 6 centimeter. Centimeter into centimeter, centimeter square. Here also 1 centimeter, that is centimeter cube. 6 centimeter into 6 centimeter cube ಸಿಕ್ಕಿದೆ. ಇದನ್ನ ನಾವು 6 centimeter square whole square ಅಂತ ಬರ್ಕೋಬೋದಾ? 6 centimeter into centimeter cube ಏನಾಗುತ್ತೆ? centimeter to the power 4 ಆಗುತ್ತೆ. So 6 centimeter square whole to the power square. Now square and square root becomes cancel. Now A equals 6 centimeter square. Area ಅದು SI unit centimeter square ಬರುತ್ತೆ. So centimeter to the power 4 ಇದ್ದಾಗ 2 cancel ಆಗಿ A equals 6 centimeter square ಆನ್ಸರ್ ಸಿಕ್ಕಿದೆ. So we have a 2 triangular faces. ಅಂದ್ರೆ in triangular prism ನಮಗೆ 2 ತ್ರಿಭುಜಾಕಾರದ ಮುಖಗಳು ಸಿಗುತ್ತೆ. So area of 2 triangular faces ಏನಾಗುತ್ತೆ? 2 into 6 centimeter square, that is equal to 12 centimeter square. ಇವಾಗ ಬೇಸ್ ಏರಿಯಾ ಸಿಕ್ಕಿದೆ. ನೆಕ್ಸ್ಟ್ ಟೋಟಲ್ ಸರ್ಫೇಸ್ ಏರಿಯಾಗೆ ಫಾರ್ಮುಲಾ ಏನು? ಬೇಸ್ ಏರಿಯಾ ಆಫ್ 2 triangular faces into length of the prism, that is equal to 12 centimeter square ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 10 centimeter. L equals 10 centimeter ಕೊಟ್ಟಿದ್ದಾರೆ. into 10 centimeter. ಇವಾಗ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಈಸ್ TSA equals lateral surface area plus area of into 10 centimeter ಬರಲ್ಲ, area of 2 triangular faces. Area of 2 triangular faces. ನಮಗೆ 2 triangular faces ಏರಿಯಾ ಏನು ಸಿಕ್ಕಿದೆ? lateral surface area A plus B plus C into L plus 12 centimeter square. A 3 centimeter. Semi perimeter find out ಮಾಡಬೇಕಿದ್ರೆ ಮೊದಲೇ ಮಾಡಿದೀವಿ ಇದು, plus 4 centimeter plus 5 centimeter into 10 centimeter plus 12 centimeter square. That is 12 centimeter into 10 centimeter plus 12 centimeter square. 120 centimeter square plus 12 centimeter square. That is equal to 132 centimeter square. This is the total surface area of a given triangular prism. ಇವತ್ತಿನ ಕ್ಲಾಸಲ್ಲಿ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಮೆನ್ಸುರೇಷನ್ 2D 3D ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಇದು ಕೊನೆ ಮ್ಯಾಥಮೆಟಿಕ್ಸ್ ಕ್ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸ್ ಆಸ್ ಇಟ್ ಈಸ್ ಸೈನ್ಸ್ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.